ಇವತ್ತು ನಾನು ಘಾಟೆ ಮಾಡ್ತಾಯಿದ್ದೀನಿ. 2 ಕಪ್ ಅಷ್ಟು ಕಡಲೆ ಹಿಟ್ಟು, 1 ಕಪ್ ಎಣ್ಣೆ, 1 ಸ್ಪೂನು ಇಂಗು, 1 ಸ್ಪೂನ್ ಅಡುಗೆ ಸೋಡಾ, 2 ಸ್ಪೂನು ಅಜ್ವೇನ, 1 ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಅಳಸ್ ಥರ ಮಾಡಬಾರ್ದು, ಸ್ವಲ್ಪ ಗಟ್ಟಿ ನಾದ್ಕೋಬೇಕು. ಆದರೆ ನಾದುವಾಗ ಕೈಗೆ ಎಣ್ಣೆ ಹಚ್ಚಿಕೊಂಡು ನಾದ್ಕೊರಿ, ಅದೇ ಥರ, ಇಲ್ಲಾಂದರೆ ಕೈಗೆ ಅಂಟ್ಕೋತಿರ್ತೈತಿ. ಓಂಕಾಳನ್ನು ಅಥವಾ ಅಜ್ವೇನ್ ಈ ಥರ ತುರಿದು ಹಾಕಬೇಕು. ಅರಿಶಿಣ ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಆದರೆ ಜಾಸ್ತಿ ಒಮ್ಮೆ ನೀರು ಹಾಕಕ್ಕೆ ಹೋಗಬೇಡ್ರಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋರಿ. ನೋಡಿ, ಈ ಥರ ಮೃದುವಾಗಿ ನಾದ್ಕೋಬೇಕು. ಈ ಕಡೆ ನಾನು ಕಡೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಈ ಥರ ಸಣ್ಣಗೆ ಹಾಕಾಕ್ತಿದ್ದೀನಿ. ಇದ್ರಾಗೆ ನಾನು 3 ಥರ ವೆರೈಟಿ ಮಾಡ್ತಾಯಿದ್ದೀನಿ. ಇದು ಮೊದಲನೇದು ಸಣ್ಣಗೆ ಬರ್ತೈತಿ, 2ನೇದು ಸ್ವಲ್ಪ ದಪ್ಪ ಬರ್ತೈತಿ, 3ನೇದು ಎಲೆಗತ್ತಲೆ ಬರ್ತೈತಿ. ಈಗ 2ನೇದು ಹಾಕ್ತಾಯಿದ್ದೀನಿ. ನೋಡಿ, ಚಕ್ಲಿ ಟೈಪ್ ಸ್ವಲ್ಪ ದಪ್ಪ ಬರ್ತೈತಿ. ನೋಡಿ, ಈ ಥರ ಶೇಪ್ ದಪ್ಪ ಬಂದೈತಿ, ಚಕ್ಲಿ ಆಕಾರದಲ್ಲಿ. ಮೂರನೇದು ಈ ಥರ ಎಲೆಗತ್ತಲೆ ಬರ್ತೈತಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ.